hello friends, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳ್ದಂಗೆ ನಾನು ಲಕ್ಷ್ಮಿಗೆ ಬೇರೆ ಬೇರೆ ರೀತಿಯಲ್ಲಿ ಈಸಿಯಾಗಿ ಹೇಗೆ ಸೀರೆ ಉಡಿಸ್ಬೋದು ಅಂತ ತೋರಿಸ್ಕೊಡ್ತೀನಿ ಅಂತ ಹೇಳಿದ್ದೆ. ಆಲ್ರೆಡಿ ಒನ್ ಟೈಪ್ ನಾನು ತೋರಿಸ್ಕೊಟ್ಟಿದ್ದೀನಿ ವಿತ್ ಸ್ಟ್ಯಾಂಡಲ್ಲಿ ಹೇಗೆ ಈಸಿಯಾಗಿ ಉಡಿಸ್ಕೋಬೋದು ಅಂತ. ನಾರ್ಮಲ್ ನಾವು ಹೇಗೆ ಉಟ್ಕೊಳ್ತೀವೋ ಅದೇ ರೀತಿ ಉಡಿಸ್ಕೋಬೋದು, ತುಂಬ ಈಸಿಯಾಗಿರುತ್ತೆ. ಸ್ಟ್ಯಾಂಡ್ ಇಲ್ಲ, ನಾರ್ಮಲ್ ಆಗಿ ನಾವು ಬಿನ್ಗೆ ಉಡಿಸ್ತಿದ್ದೀವಿ ಅಂತ ಅನ್ನೋರಿಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ. ವಿಡಿಯೋನ ಸ್ಕಿಪ್ ಮಾಡಿದಿರಾ ಕೊನೆ ತನಕ ನೋಡಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಾರಿ, ಸ್ವಲ್ಪ ಹೆಲ್ತ್ ಇಶ್ಯೂಸ್ ಅದಕ್ಕೋಸ್ಕರ ವಾಯ್ಸ್ ಸ್ವಲ್ಪ ಲೋ ಇದೆ. ಆ್ಯಂಡ್ ದೆನ್ ವಿಲ್ ಸ್ಟಾರ್ಟ್ ದ ವಿಡಿಯೋ. ಆಲ್ರೆಡಿ ನಾನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾರ್ಮಲ್ ಆಗಿ ಬಿಂದಿಗೆಗೆ ಒಂದು ಕಡ್ಡಿ ಕಟ್ಟಿ ಸ್ಯಾರಿನ ವೇರ್ ಮಾಡೋದು, ಆವ್ರೇಜ್ ಆಗಿ ವೇರ್ ಮಾಡೋದು ಅದೇ ಥರನೇ. ಸೊ ಇವಾಗ ನಾನು ಅದೇ ಥರ ತೋರಿಸ್ಕೊಡ್ತಾ ಇದ್ದೀನಿ. ಆದರೆ ಅದರಲ್ಲಿ ಏನು ಸ್ವಲ್ಪ ಡಿಫ್ರೆಂಟ್ ಆಗಿ ತೋರಿಸ್ತಿದ್ದೀನಿ ಅಂತಂದರೆ, ಇವತ್ತು ನಾನು ಅದನ್ನು ಸ್ಯಾರಿಯಲ್ಲಿ ತೋರಿಸ್ತಿಲ್ಲ, ಎರಡು ಬ್ಲೌಸ್ ಪೀಸ್ ತಗೊಂಡಿದ್ದೀನಿ. ಈ ಎರಡು ಬ್ಲೌಸ್ ಪೀಸಲ್ಲಿ ಸಿಂಪಲ್ ಆಗಿ ಹೇಗೆ ಉಡಿಸ್ಕೋಬೋದು ಬಿಂದಿಗೆಗೆ. ಅಂದರೆ ಜಾಸ್ತಿ ಜಾಗ ಇಲ್ಲ ಮನೆಯಲ್ಲಿ, ದೇವ್ರ ಮನೆಯಲ್ಲಿ ಚಿಕ್ಕದಾಗಿ ಕೂರಿಸ್ಕೋತಿದ್ದೀವಿ ಆ ಥರ ಎಲ್ಲ ಇರುತ್ತಲ್ಲ, ಇಲ್ಲ ಸ್ಯಾರಿ ಬೇಡ, ನಮ್ದು ಚಿಕ್ಕದು ಕಲಶ ಇರುತ್ತೆ, ಅದಕ್ಕೋಸ್ಕರ ಅದಕ್ಕೆ ಸ್ಯಾರಿ ಆದರೆ ತುಂಬ ದೊಡ್ಡದಾಗುತ್ತೆ, ಬ್ಲೌಸ್ ಪೀಸಲ್ಲೇ ಉಡಿಸೋಣ ಆ ಥರ ಏನಾದರೂ ಇದ್ದಾಗ ನೀವು ಎರಡು ಬ್ಲೌಸ್ ಪೀಸಲ್ಲೇ ಲಕ್ಷ್ಮಿಗೆ ಸೀರೆ ಉಡಿಸ್ಬೋದು. ಚಿಕ್ಕ ಬಿಂದಿಗೆಗೆ ನಾನು ತೊಗೊಂಡಿದ್ದೀನಿ. ಅಂದರೆ ಇದು ಮೀಡಿಯಮ್ ಸೈಜ್ ಬಿಂದಿಗೆಗೆ ನಾನು ಉಡಿಸಿ ತೋರಿಸ್ತೀನಿ. ನಿಮಗೆ ಬೇಕಾದಲ್ಲಿ ಅದೇ ಥರ ನೀವು ಚಿಕ್ಕದಕ್ಕೂ ಉಡಿಸ್ಬೋದು, ದೊಡ್ಡದಕ್ಕೂ ಉಡಿಸ್ಬೋದು. ನಾನು ಎರಡು ಬ್ಲೌಸ್ ಪೀಸ್ ತೊಗೊಂಡಿದ್ದೀನಿ. ತಡ ಮಾಡೋದು ಬೇಡ, ಹೇಗೆ ಉಡಿಸೋದು ಅಂತ ತೋರಿಸ್ತೀನಿ. ಇವಾಗ ನಾನು ಪ್ಲೀಟಿಂಗ್ಸ್ ರೆಡಿ ಮಾಡ್ಕೊತೀನಿ, ಬನ್ನಿ. ಇವಾಗ ಇದನ್ನು ನೆರಿಗೆ ಇಟ್ಕೊಂಡು ಬರಬೇಕು. ನೆರಿಗೆ ಇಟ್ಕೊಂಡಿದ್ದೀವಲ್ಲ, ಈ ಥರ ಪ್ಲೀಟಿಂಗ್ಸ್ ಆದಮೇಲೆ ನೆಕ್ಸ್ಟ್ ಇವಾಗ ಇದನ್ನು ಸೈಡ್ಗೆ ಇಟ್ಕೊಳ್ಳೋದು. ನೆಕ್ಸ್ಟ್ ಬ್ಲೌಸ್ ಪೀಸ್ ಏನಿದೆ ಇದನ್ನು ಉದ್ದುದ್ದಕ್ಕೆ, ಅದನ್ನು ನಾವು ಅಡ್ಡಡ್ಡಕ್ಕೆ ಚಿಕ್ಕ ಚಿಕ್ಕ ನೆರಿಗೆ ತಗೊಂಡ್ವಿ. ಇದನ್ನು ನಾರ್ಮಲ್ ಆಗಿ ಉದ್ದಕ್ಕೆ ತಗೊತಿದ್ದೀವಿ. ಈ ಉದ್ದಕ್ಕೆ ಪ್ಲೇಟಿಂಗ್ಸ್ ಮಾಡಿಕೊಂಡು ಒಂದು 5 ನೆರಿಗೆ ಬರೋ ಥರ ಮಾಡಿ ಇದು ಮಾಡ್ಕೊಂಡಿದ್ದೀನಿ. ಇದನ್ನು ಅಡ್ಡಡ್ಡಕ್ಕೆ ಫುಲ್ಲು ನಾರ್ಮಲ್ ನೆರಿಗೆ ಮಾಡ್ಕೊತೀರಲ್ಲ ನೀವು, ಆ ಥರ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಹೇಗೆ ವೇರ್ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ನೀವು ಹೇಗೆ ನೆರಿಗೆ ಎಲ್ಲ ರೆಡಿ ಮಾಡ್ಕೊಳ್ಳೋದು ಅಂತ ನೋಡಿರ್ತೀರ. ಈಗ ಹೇಗೆ ಉಡಿಸೋದು ಅಂತ ತೋರಿಸ್ತೀನಿ ಬನ್ನಿ. ಮೊದಲಿಗೆ ಮುಂದೆಗಡೆ ಬಾರ್ಡರ್ ಸೈಡು ಏನಾದರೂ ಎರಡೂ ಕಡೆ ಬಾರ್ಡರ್ ಇದ್ರೆ ನಿಮ್ಗೆ ಯಾವ ಕಡೆ ಕೆಳಗಡೆ ಬೇಕು ಸ್ಪ್ರೆಡ್ ಮಾಡ್ಕೊಳ್ಳೋಕ್ಕೆ ನೀಟಾಗಿ ಅಂತ ನೋಡಿಕೊಂಡು ಇನ್ನೊಂದು ಕಡೆನ ಪಿನ್ನನ್ನು ಬಿಚ್ತಾ ಇದ್ದೀನಿ. ಯಾಕಂದರೆ ನೆರಿಗೆನ ಸ್ಪ್ರೆಡ್ ಮಾಡೋಕ್ಕೋಸ್ಕರ ಪಿನ್ನನ್ನು ಬಿಚ್ಚಬೇಕು, ಇಲ್ಲಾಂದರೆ ಪಿನ್ನು ಕಷ್ಟ ಆಗುತ್ತೆ. ನಿಮಗೆ ಎಷ್ಟು ಉದ್ದ ಬೇಕು ನೆರಿಗೆ ಅಂತ ನೋಡಿಕೊಂಡು ಟೈಟಾಗಿ ಕಟ್ಕೊಡಿ. ನಾವು ಹಿಂದೆ ಇಲ್ಲಿ ಕಡ್ಡಿ ಕಟ್ಟಿರ್ತೀವಲ್ಲ, ಈ ಕಾರ್ನರ್ ತನಕ, ಈ ಕಡೆಯಿಂದ ಆ ಕಡೆ ತನಕ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ನಾವು ಏನು ನೆರಿಗೆ ಮಾಡಿರ್ತೀವೋ ಅದನ್ನೆಲ್ಲ ಸರಿಗೆ ಕೂರಿಸ್ಕೋಬೇಕು. ನಿಮಗೆ ಇನ್ನೊಂಚೂರು ಮೇಲ್ಗಡೆಗೆ ಬೇಕು ಅಂದರೆ ಮೇಲ್ಗಡೆ ನೀವು ಇನ್ನೊಂಚೂರು ಚಿಕ್ಕದಾಗಿ ಉಡಿಸ್ಕೋಬೋದು. ಬಟ್ ನಾನು ಮುಂದೆಗಡೆ ಸ್ಪ್ರೆಡ್ಡಿಂಗ್ ಆಗಿದ್ರೆ ನೆರಿಗೆ ಚೆನ್ನಾಗಿ ಕಾಣಿಸುತ್ತೆ. ಅಂದರೆ ಜಾಗ ಇದ್ದಾಗ ನೀವು ಈ ಥರ ಒಂಚೂರು ಸ್ಪ್ರೆಡ್ ಮಾಡಿ ಕೂರಿಸಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ.
ನೀವು ಬಾರ್ಡರ್ ಥರದ್ದು ತೊಗೊಂಡಿದ್ರೆ ಬಾರ್ಡರ್ ಇಲ್ಲಿ ನೀಟಾಗಿ ಕಾಣಿಸೋ ರೀತಿ ಪಿನ್ ಮಾಡ್ಕೊಳ್ಳಿ. ನಾನು ಬಾರ್ಡರ್ ತೊಗೊಂಡಿಲ್ಲ, ಪ್ಲೇನ್ ತೊಗೊಂಡಿದ್ದೀನಿ. ಎರಡು ಒಂದೇ ಸಮ ಆ ಕಡೆ ಈ ಕಡೆ ಬರೋಂಗೆ ಪಿನ್ ಹಾಕ್ಕೊಳ್ಬೇಕು. ಇವಾಗ ನೆರಿಗೆನ ನೀಟಾಗಿ ಒಂದೊಂದ್ಸಲಿ ಸರಿ ಮಾಡ್ಕೋಬೇಕು. ನಿಮಗೆ ಇನ್ನೂ ಹತ್ತತ್ರನೇ ಬೇಕು, ನೆರಿಗೆ ಜಾಸ್ತಿನೇ ಬೇಕು ಅಂತ ಅಂದಾಗ ನೀಟಾಗಿ ನೀವು ಚಿಕ್ಕ ಚಿಕ್ಕದಾಗಿ ತಗೊಂಡ್ರೆ ಇನ್ನೂ ಹತ್ತತ್ರ ಬರುತ್ತೆ. ಇದು ಬ್ಲೌಸ್ ಪೀಸ್ ಆಗಿರೋದ್ರಿಂದ ನಾನು ಹಿಂಗೆ ಅಗ್ಲ ಸ್ಪ್ರೆಡ್ ಮಾಡಿದ್ದೀನಿ. ನೀವು ಇದೇ ಥರ ನೀವು ಸೀರೆಯಲ್ಲಿ ಉಡಿಸಿದಾಗ ನೆರಿಗೆ ತುಂಬ ಜಾಸ್ತಿನೇ ಬರುತ್ತೆ. ನಾನು ಅದನ್ನು ತೋರಿಸ್ತೀನಿ, ಬಟ್ ನಾನು ಇವಾಗ ಬ್ಲೌಸ್ ಪೀಸಲ್ಲಿ ತೋರಿಸಿರೋದ್ರಿಂದ ಅದು ಸಿಂಪಲ್ಲಾಗಿ ತೋರಿಸ್ತಿದ್ದೀನಿ. ಜಾಗ ಚಿಕ್ಕದಿದ್ದು ಚಿಕ್ಕ ಚೊಂಬಲ್ಲೇ ಒಂದು ದೇವ್ರ ಮನೆ ಒಳಗಡೆನೆ ನಾವು ಕಳ್ಸೋಕ್ಕೆ ಮಾತ್ರ ಒಂದು ಬ್ಲೌಸ್ ಪೀಸಲ್ಲಿ ಲಕ್ಷ್ಮಿ ಕೂರಿಸ್ತೀನಿ ಅಂದಾಗ ನೀವು ಈ ಥರ ಉಡಿಸ್ಕೊಂಡಾಗ ಇದಕ್ಕೆ ಒಡವೆ ಹಾಕಿ ಹೂವಿನಿಂದ ಅಲಂಕಾರ ಮಾಡಿದಾಗ ಖಂಡಿತ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ನಾನು ಒಡವೆ ಹಾಕ್ತಾ ಇದ್ದೀನಿ. ಇವಾಗ ನಾನು ಕಂಪ್ಲೀಟಾಗಿ ಲಕ್ಷ್ಮಿಗೆ ರೆಡಿ ಮಾಡಿದ್ದೀನಿ. ನಿಮಗೆ ಯಾವ ಥರ ಬೇಕೋ ನೀವು ಆ ಥರ ಹೂವಿನ ಅಲಂಕಾರ ಅಥವಾ ಒಡವೆಗಳಲ್ಲಿ ನಿಮಗೆ ಯಾವ ಥರ ಬೇಕೋ ಆ ಥರ ಅಲಂಕಾರ ಮಾಡ್ಕೋಬೋದು. ಬಳೆನೂ ಹಾಕಿದ್ದೀನಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಬಳೆ ಹಾಕೋದು ಹೇಗೆ ಅಂತ ತೋರಿಸ್ತೀನಿ ಅಂತ. ನೀವು ಪೇಪರಲ್ಲಿ ನ್ಯೂಸ್ ಪೇಪರಲ್ಲಿ ಕೈನ ಮಾಡಿಕೊಂಡು ಅದಕ್ಕೂ ಸಹ ಬಳೆ ಹಾಕ್ಬೋದು. ನಾನೇನು ಮಾಡಿದ್ದೀನಿ, ಇಲ್ಲಿ ಕಡ್ಡಿ ಕಟ್ಟಿದ್ದೀನಲ್ಲ ಅದಕ್ಕೇ ನಾನು ಬಳೆ ಸೇರಿಸಿದ್ದೀನಿ. ನ್ಯೂಸ್ ಪೇಪರಲ್ಲಿ ಹೇಗೆ ಮಾಡ್ಬೋದು ಅನ್ನೋದನ್ನು ತೋರಿಸ್ತೀನಿ. ಇಲ್ಲ ಆರ್ಟಿಫಿಷಿಯಲ್ಲು ನಾರ್ಮಲ್ ಹ್ಯಾಂಡ್ಸೇ ನಿಮಗೆ ಅಂಗಡಿಗಳಲ್ಲಿ ಅದನ್ನು ಅವೈಲೇಬಲ್ ಇರುತ್ತೆ, ಅದನ್ನು ಸಹ ನೀವು ಇಕ್ಕಿ ಅದಕ್ಕೂ ಬಳೆ ಹಾಕ್ಬೋದು. ಪ್ರತಿ ಸಲ ವರಮಹಾಲಕ್ಷ್ಮಿ ಹಬ್ಬದಲ್ಲೂ ನಾವು ಜಡೆ ಹಾಕಿ ದೇವರಿಗೆ ಅಲಂಕಾರ ಮಾಡ್ತೀವಿ. ಅದೇ ಥರ ನಾನು ಈ ಸಲಿನೂ ಮಾಡಿದ್ದೀನಿ. ನೀವು ತುಂಬಾ ಬೇಗ ಮಾಡ್ಕೊಬೋದು. 2 ಬ್ಲೌಸ್ ಪೀಸ್ ಇದ್ದರೆ ಸಾಕು. ಒಂದು ಚಿಕ್ಕ ಕಳಶಕ್ಕೆ ನೀಟಾಗಿ ಅದನ್ನು ನೆರಿಗೆ ತೆಗ್ದು ಉಡಿಸೋದನ್ನು ನಾನು ಈ ಸಲ ವಿಡಿಯೋದಲ್ಲಿ ತೋರಿಸಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಹ ನಾನು ಸೀರೆಯಲ್ಲಿ ಹೇಗೆ ಸಿಂಪಲ್ಲಾಗಿ ಉಡಿಸ್ಕೋಬೋದು ಬರೀ ಬಿನ್ಗೆಗೆ ಅಂತ ತೋರಿಸ್ತೀನಿ. ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ, ಯೂಸ್ಫುಲ್ ಆಗಿದೆ ಅಂತ ಸಹ ಅಂದ್ಕೊಂಡಿದ್ದೀನಿ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.